Hi dear students, myself Sundaramma TV, working as assistant professor in Government First Grade College, Gubbi. In this session, I am going to teach you about the subject International Economics. The topic is meaning, scope and ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅರ್ಥ, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ, ಈ ಇಷ್ಟು ವಿಷಯಗಳ ಬಗ್ಗೆ ನಾನು ಈ ಸೆಷನ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ತಿಳ್ಕೊಳ್ಳೋಣ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅರ್ಥವನ್ನು. ವಿದ್ಯಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು ತುಂಬ ಬಲಗೊಳ್ಳುತ್ತಾ ಇದ್ದಾವೆ. ಪ್ರತಿಯೊಂದು ರಾಷ್ಟ್ರ ಕೂಡ ಜಾಗತಿಕ ಆರ್ಥಿಕತೆಯ ಒಂದು ಅವಿಭಾಜ್ಯ ಅಂಗದ ರೀತಿಯಲ್ಲಿ ವರ್ತಿಸ್ತಾ ಇದೆ. ಜಾಗತೀಕರಣದ ಬಿರುಗಾಳಿಯಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಅವಲಂಬನೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ವಿವಿಧ ದೇಶಗಳ ನಡುವೆ ಇರತಕ್ಕಂಥ ಆರ್ಥಿಕ ಸಂಬಂಧಗಳು ತಮ್ಮ ಪರಾಕಾಷ್ಠೆಯ ಹಂತವನ್ನು ತಲುಪ್ತಾ ಇದ್ದಾವೆ. ಇಂಥ ಸನ್ನಿವೇಶದಲ್ಲಿ ಈ ಆರ್ಥಿಕ ಸಂಬಂಧಗಳ ವಿಚಾರಣೆಗೆ ಸಂಬಂಧಿಸಿದಂಥ ಅಂಶಗಳನ್ನು ಪರಿಗಣಿಸಿ ಅಧ್ಯಯನ ಮಾಡೋದಕ್ಕೋಸ್ಕರನೇ ಒಂದು ಪ್ರತ್ಯೇಕವಾದ ವಿಭಾಗ ಇತ್ತೀಚೆಗೆ ಜನಪ್ರಿಯವಾಗ್ತಾ ಇದೆ. ಆ ವಿಭಾಗಕ್ಕೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೇವೆ. ಅಂದರೆ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಎನ್ನುವಂಥದ್ದು ಅರ್ಥಶಾಸ್ತ್ರದ ಒಂದು ಶಾಖೆ, ಒಂದು ಜ್ಞಾನಾಂಗ ಅಂತ ಹೇಳಿ ಕರಿಬೋದು. ಈ ಜ್ಞಾನಾಂಗದಲ್ಲಿ ವಿವಿಧ ರಾಷ್ಟ್ರಗಳ ಆರ್ಥಿಕ ವ್ಯವಹಾರಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತೇವೆ. ಅದರ ವ್ಯಾಖ್ಯಾನವನ್ನು ಈಗ ತಿಳ್ಕೊಳ್ಳೋಣ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಸಾರ್ವಭೌಮ ರಾಷ್ಟ್ರಗಳ ನಡುವಿನ ವ್ಯಾಪಾರ, ಹಣಕಾಸು, ಪಾವತಿ ಮುಂತಾದ ಆರ್ಥಿಕ ವಿಚಾರಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಅಂದರೆ ವಿವಿಧ ದೇಶಗಳ ನಡುವೆ ನಡೀತಕ್ಕಂಥ ವ್ಯಾಪಾರ, ಹಣಕಾಸು ವಿಚಾರಗಳು, ಅಂದರೆ ಹಣಕಾಸಿನ ವರ್ಗಾವಣೆ, ಬಂಡವಾಳ, ಸಾಲದ ರೂಪದಲ್ಲಿ ಹಾಗೂ ಪಾವತಿಯ ವಿಚಾರಗಳು ಮುಂತಾದವುಗಳನ್ನು ಕುರಿತು ಇದರಲ್ಲಿ ಅಧ್ಯಯನ ಮಾಡ್ತೇವೆ. ಅಂದರೆ ಒಟ್ಟಾರೆಯಾಗಿ ಇದು ವಿವಿಧ ದೇಶಗಳ ನಡುವೆ ನಡೀತಕ್ಕಂಥ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಒಂದು ಜ್ಞಾನಾಂಗ ಆಗಿರುತ್ತೆ. ಸ್ಟೂಡೆಂಟ್ಸ್, ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. International economics deals with the economic activities of various countries and their consequences. In other words, international economics is a field which is concerned with economic interactions of countries and the effect of international issues on the world economy. Now let us know the scope of international economics. Nowadays, international economics has emerged as one of the most essential concepts for countries. Over the years, the field of international economics has developed drastically with various theoretical, empirical and descriptive contributions. The study area involves the following factors. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಭ್ಯಾಸ ವಸ್ತು ಇತ್ತೀಚೆಗೆ ತನ್ನ ವ್ಯಾಪ್ತಿಯನ್ನು ವಿಸ್ತಾರಗೊಳಿಸಿಕೊಳ್ತಾ ಇದೆ. ಇದು ಅನೇಕ ವಿಚಾರಗಳನ್ನು ಒಳಗೊಂಡಿದೆ. ಇದು ಒಳಗೊಂಡಿರ್ತಕ್ಕಂಥ ಪ್ರಮುಖವಾದ ವಿಷಯಗಳನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವ್ಯಾಪಾರ ಸಿದ್ಧಾಂತಗಳು. ವ್ಯಾಪಾರ ಸಿದ್ಧಾಂತಗಳು ಅಂತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಮೂಲ ಕಾರಣಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸಿಗ್ತಕ್ಕಂಥ ಪ್ರಯೋಜನಗಳು ಮತ್ತು ಅನಾನುಕೂಲಗಳನ್ನು ವಿವರಿಸ್ತಕ್ಕಂಥ ಅನೇಕ ವ್ಯಾಪಾರ ಸಿದ್ಧಾಂತಗಳನ್ನು ವಿವಿಧ ಅರ್ಥಶಾಸ್ತ್ರಜ್ಞರು ಅಭಿವೃದ್ಧಿಪಡಿಸಿದ್ದಾರೆ.
ಆ ಎಲ್ಲ ಸಿದ್ಧಾಂತಗಳನ್ನು ನಾವು ಈ ಶಾಖೆಯಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. In international economics, we study about the international trade theories. They are the microeconomic aspects of international economics as they deal with causes of international trade and its benefits to the various countries. ಎರಡನೇದಾಗಿ ವಾಣಿಜ್ಯ ನೀತಿ. ವಾಣಿಜ್ಯ ನೀತಿ ಅಂತ ಅಂದರೆ ಇಲ್ಲಿ ಪ್ರತಿ ದೇಶವು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನದೇ ಆದಂಥ ನೀತಿಗಳನ್ನು ಅನುಸರಿಸುತ್ತೆ, ವಿವಿಧ ಕ್ರಮಗಳನ್ನು ಜಾರಿಗೊಳಿಸಿರುತ್ತೆ, ಆಮದು ಮತ್ತು ರಫ್ತುಗಳಿಗೆ ಸಂಬಂಧಪಟ್ಟಂತೆ ವಿವಿಧ ನೀತಿ ನಿಯಮಗಳನ್ನು ರೂಪಿಸಿರುತ್ತೆ. ಆ ಎಲ್ಲ ಅಂಶಗಳನ್ನು ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ. The second point is international trade policies. Here we study the impact of various government policies on production, trade, consumption and distribution of income are covered in the study of international economics. ಹಾಗೆಯೇ ಮೂರನೇ ಅಂಶ ಆಗಿದೆ ವಿದೇಶಿ ವಿನಿಮಯ. ವಿದ್ಯಾರ್ಥಿಗಳೇ, ಇದು ತುಂಬ ಮುಖ್ಯವಾದ್ದು. ಯಾಕೆಂದರೆ ಜಗತ್ತಿನಲ್ಲಿ ವಿವಿಧ ದೇಶಗಳು ತನ್ನದೇ ಆದಂತಹ ಕರೆನ್ಸಿಯನ್ನು ಹೊಂದಿರ್ತವೆ. ಪ್ರತಿ ದೇಶವೂ ತನ್ನದೇ ಆದಂಥ ಕರೆನ್ಸಿಯನ್ನು ಹೊಂದಿರುತ್ತೆ. ಹಾಗಾಗಿ ಯಾವುದೇ ಎರಡು ದೇಶಗಳ ನಡುವೆ ವ್ಯಾಪಾರ ನಡೆಯುವಾಗ ಆಯಾ ದೇಶಗಳ ಕರೆನ್ಸಿಗಳು ಮೊದಲು ವಿನಿಮಯ ಆಗಬೇಕಾಗುತ್ತೆ. ಯಾಕೆ ಅಂತಂದರೆ, ಈಗ ಉದಾಹರಣೆಗೆ ಭಾರತ ಅಮೇರಿಕದ ಜೊತೆ ವ್ಯಾಪಾರ ಏರ್ಪಟ್ಟಿದೆ ಅಂದರೆ ಅಮೇರಿಕದಿಂದ ತರಿಸ್ಕೊಳ್ತಕ್ಕಂಥ ವಸ್ತುಗಳಿಗೆ ನಮ್ಮ ಕರೆನ್ಸಿ ರೂಪಾಯಿನಲ್ಲಿ ನಾವು ಪಾವತಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ಸರಕುಗಳ ವಿನಿಮಯ ನಡಿಬೇಕಂತ ಅಂದರೆ ಅದಕ್ಕೂ ಮೊದಲು ನಾಣ್ಯಗಳ ವಿನಿಮಯ ನಡಿಬೇಕಾಗಿರುತ್ತೆ. ಅಂದರೆ ರೂಪಾಯಿ ಮತ್ತು ಡಾಲರ್ನ ವಿನಿಮಯ ಆಗಬೇಕಾಗತ್ತೆ. ಈ ವಿಚಾರಕ್ಕೆ ಬಂದಾಗ ಡಾಲರ್ ಮತ್ತು ರೂಪಾಯಿಯ ವಿನಿಮಯ ದರ ನಿರ್ಧಾರ ಹೇಗಾಗುತ್ತೆ, ಎಲ್ಲಿ ಆಗುತ್ತೆ, ಮತ್ತು ವಿದೇಶಿ ವಿನಿಮಯವನ್ನು ಒಂದು ದೇಶ ಹೇಗೆ ಗಳಿಸುತ್ತೆ ಇತ್ಯಾದಿ ಸಂಗತಿಗಳನ್ನು ನಾವು ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ಸ್, ದ ಥರ್ಡ್ ಪಾಯಿಂಟ್ ಈಸ್ ಫಾರಿನ್ ಎಕ್ಸ್ಚೇಂಜ್. ಇನ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ವಿ ಸ್ಟಡಿ ಅಬೌಟ್ ದ ಎಕ್ಸ್ಚೇಂಜ್ ಮಾರ್ಕೆಟ್, ದ ಡಿಟರ್ಮಿನೇಷನ್ ಆಫ್ ಎಕ್ಸ್ಚೇಂಜ್ ರೇಟ್, foreign exchange gains and the problem of international liquidity. ಅಂತಾರಾಷ್ಟ್ರೀಯ ದ್ರವ್ಯತೆಯ ಸಮಸ್ಯೆ ಇದು ಕೂಡ ತುಂಬ ಮುಖ್ಯವಾದ್ದು. ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಮುಂದಿನ ಸೆಷನ್ಗಳಲ್ಲಿ ತಿಳ್ಕೊಳ್ತೇವೆ. ಇನ್ನು ನಾಲ್ಕನೇದಾಗಿ ಪಾವತಿ ಶಿಲ್ಕು. ಪಾವತಿ ಶಿಲ್ಕು ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ವ್ಯವಸ್ಥೆ ಇದು ಕೂಡ ತುಂಬ ಬೃಹದಾಕಾರವಾದಂಥ ಒಂದು ಸಂಗತಿಗಳು. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಯಾವುದೇ ಒಂದು ದೇಶದ ಪಾವತಿ ಶಿಲ್ಕು ಹೇಗಿದೆ, ಅದರ ಪರಿಸ್ಥಿತಿ, ಪಾವತಿ ಶಿಲ್ಕು ಸಮತೋಲನದಲ್ಲಿ ಇದೆಯಾ ಅಥವಾ ಅಸಮತೋಲನದಲ್ಲಿ ಇದೆಯಾ, ಒಂದು ವೇಳೆ ಅಸಮತೋಲನ ಇದ್ದರೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಇತ್ಯಾದಿ ಎಲ್ಲ ಸಂಗತಿಗಳನ್ನು ನಾವು ಇದರಲ್ಲಿ ಮುಂದೆ ತಿಳ್ಕೊಳ್ತೇವೆ. ದ ಫೋರ್ತ್ ಒನ್ ಈಸ್ balance of payments. It involves balance of payments and international financial system. ಐದನೇದಾಗಿ ಅಂತಾರಾಷ್ಟ್ರೀಯ ಪಾವತಿಗಳು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶ ಮತ್ತೊಂದು ದೇಶಕ್ಕೆ ಹೇಗೆ ಪಾವತಿಯನ್ನು ಮಾಡುತ್ತೆ ಮತ್ತು ಈ ಪಾವತಿ ನಡೀತಕ್ಕಂಥ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು, ಹೊಂದಾಣಿಕೆ ವಿಧಾನಗಳು ಇತ್ಯಾದಿ ಎಲ್ಲ ಸಂಗತಿಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಇಂಟರ್ನ್ಯಾಷನಲ್ ಪೇಮೆಂಟ್ಸ್. ಇನ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ವಿ ಹ್ಯಾವ್ ಟು ನೋ ಅಬೌಟ್ ದ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆ್ಯಂಡ್ ದ ಬ್ಯಾಲೆನ್ಸಿಂಗ್ ಮೆಥಡ್ಸ್.
ಈಗ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥ 6ನೇ ಅಂಶ ಅಂತಂದರೆ ಉತ್ಪಾದನಾಂಗಗಳ ಚಲನೆ. ಅಂದರೆ ವಿವಿಧ ದೇಶಗಳ ನಡುವೆ ಉತ್ಪಾದನಾಂಗಗಳಾದಂಥ ಶ್ರಮ, ಬಂಡವಾಳಗಳು ಹೇಗೆ ಚಲಿಸ್ತವೆ, ತಂತ್ರಜ್ಞಾನ ಇತ್ಯಾದಿಗಳ ಬಗ್ಗೆ ನಾವು ಇದರಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಈಗ ವಿವಿಧ ಉತ್ಪಾದನಾಂಗಗಳು ಒಂದೇ ದೇಶದೊಳಗಡೆ ಇರ್ತಕ್ಕಂಥ ವಿವಿಧ ಪ್ರಾಂತ್ಯಗಳ ನಡುವೆ ಚಲಿಸೋದಕ್ಕೆ ಯಾವುದೇ ಅಡಚಣೆಗಳಿರಲ್ಲ. ಉದಾಹರಣೆಗೆ ಕರ್ನಾಟಕದವರು ಆಂಧ್ರ ಪ್ರದೇಶಕ್ಕೆ ಹೋಗ್ಬೋದು ಅಥವಾ ತಮಿಳುನಾಡಿಗೆ ಹೋಗಿ ಕೆಲಸ ನಿರ್ವಹಿಸ್ಬೋದು. ಅದೇ ಥರ ಆ ರಾಜ್ಯದವರು ಇಲ್ಲಿನೂ ಬಂದು ನಮ್ಮ ರಾಜ್ಯಕ್ಕೆ ಬಂದು ನೆಲೆಸ್ಬೋದು, ಉದ್ಯೋಗವನ್ನು ಕೈಗೊಳ್ಬೋದು ಅಥವಾ ಬಂಡವಾಳ ಹಾಕ್ಬೋದು. ಆದರೆ ಅಂತಾರಾಷ್ಟ್ರೀಯವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಉತ್ಪಾದನಾಂಗಗಳು ಚಲಿಸೋದಕ್ಕೆ ಅನೇಕ ನಿರ್ಬಂಧಗಳಿರ್ತವೆ. ಅಂದರೆ ಬಂಡವಾಳ, ತಂತ್ರಜ್ಞಾನ, ಹಣಕಾಸು, ವಿದೇಶಿ ನೆರವು, ಮಾನವ ಸಂಪನ್ಮೂಲ, ಸಂಘಟನಾ ಚತುರತೆ, ಉತ್ಪಾದನಾ ನಿಪುಣತೆ ಇತ್ಯಾದಿಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಚಲಿಸುವಾಗ ಯಾವ ನಿಯಮಗಳು ಅನ್ವಯ ಆಗ್ತವೆ ಮತ್ತು ಅವುಗಳ ವರ್ಗಾವಣೆ ಹೇಗೆ ನಡೆಯುತ್ತೆ, ಇನ್ನು ಮುಂತಾದ ಸಂಗತಿಗಳನ್ನು ನಾವು ಇದರಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ದ 6th ಪಾಯಿಂಟ್ ಈಸ್ ಫ್ಯಾಕ್ಟರ್ಸ್ ಮೂಮೆಂಟ್ಸ್. ಇನ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ we study about the exchange of goods and services and other factors of production such as labor, capital across international borders. Generally, the economic activities between nations differ from activities within nations. For example, the factors of production are less mobile between countries due to various restrictions imposed by the governments. ಏಳನೇದಾಗಿ ವ್ಯವಹಾರ ತಂತ್ರಗಳು. ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂಡವಾಳ ಹರಿಯುವಿಕೆ, ಹೂಡಿಕೆ ಮುಂತಾದ ಚಟುವಟಿಕೆಗಳೆಲ್ಲ ನಡಿಬೇಕಂತ ಅಂದರೆ ಅನೇಕ ವ್ಯವಹಾರ ತಂತ್ರಗಳನ್ನು ಸರ್ಕಾರಗಳು ಮತ್ತು ಕಂಪನಿಗಳು ಅನುಸರಿಸ್ತವೆ. ವ್ಯವಹಾರ ತಂತ್ರಗಳು ಅಂದರೆ ಅದರಲ್ಲೂ ಮುಖ್ಯವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಬಂಡವಾಳ ಹೂಡಿಕೆಗಳಿಗೆ ಸಂಬಂಧಪಟ್ಟಂತೆ, ಉತ್ಪಾದನಾ ಹಂಚಿಕೆಗಳಿಗೂ ಸಂಬಂಧಪಟ್ಟಂತೆ ಅನೇಕ ಸಂಗತಿಗಳನ್ನು ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಒಳಗೊಳ್ಳುತ್ತೆ ವಿದ್ಯಾರ್ಥಿಗಳೇ. ದ 7th ಪಾಯಿಂಟ್ ಈಸ್ ಬಿಸ್ನೆಸ್ ಸ್ಟ್ರಾಟಜೀಸ್. Globalization has marked an increase in international competition, which results in decrease in the market share of organizations. Therefore, the repercussions of globalization are important for organizations, irrespective of whether they are indulged in international trade or not. ವಿದ್ಯಾರ್ಥಿಗಳೇ, ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಲಾಸ್ಟ್ ಪಾಯಿಂಟ್ಗೆ ನಾವು ಬರ್ತಾ ಇದ್ದೇವೆ. ಇದು ಹಣಕಾಸಿನ ಸಂಬಂಧ. ಅಂದರೆ ಅಂತಾರಾಷ್ಟ್ರೀಯ ಹಣಕಾಸಿನ ಒಂದು ಸಂಬಂಧಗಳು ಹೇಗಿರ್ತವೆ ಮತ್ತು ಇದರಲ್ಲಿ ವಿವಿಧ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಾದಂಥ IMF, IBRD ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕು ಮುಂತಾದ ಹಣಕಾಸು ಸಂಸ್ಥೆಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೇಗೆ ಹಣಕಾಸು ಮತ್ತು ಬಂಡವಾಳ ವರ್ಗಾವಣೆ ಆಗುತ್ತೆ ಮುಂತಾದ ಎಲ್ಲ ಸಂಗತಿಗಳನ್ನು ನಾವು ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ. ದ ಲಾಸ್ಟ್ ಪಾಯಿಂಟ್ ಈಸ್ ಫೈನಾನ್ಷಿಯಲ್ ರಿಲೇಷನ್ಸ್. The international economics studies the flow of financial assets or investment across the borders. It describes the functioning of different international economic institutions such as World Trade Organization, International Monetary Fund,
and United Nations Conference on Trade and Development. Shortly it is called as UNCTAD. ಸೊ ವಿದ್ಯಾರ್ಥಿಗಳೇ, ಈ ಎಲ್ಲ ಸಂಗತಿಗಳನ್ನು ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿ ಒಳಗೊಳ್ಳುತ್ತೆ. ಅಂದರೆ ಒಟ್ಟಾರೆಯಾಗಿ ನಾವು ಯೋಚಿಸಿದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವಂಥದ್ದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಭ್ಯಸಿಸ್ತಕ್ಕಂಥ ಹಲವಾರು ವಿಚಾರಗಳಲ್ಲಿ ಒಂದು ಅಂತ ಹೇಳ್ಬೋದು. ಆದರೆ ವ್ಯಾಪಾರನೇ ಇಲ್ಲಿ ಮುಖ್ಯವಾಗುತ್ತೆ. ವ್ಯಾಪಾರ ಅಂತ ಅಂದರೆ ದೇಶಗಳ ನಡುವೆ ಸರಕು ಸೇವೆಗಳ ವಿನಿಮಯ ಆಗುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ದೇಶಗಳ ನಡುವೆ ಕೇವಲ ಸರಕು ಸೇವೆಗಳ ವಿನಿಮಯ ಮಾತ್ರ ಆಗೋದಿಲ್ಲ. ಅದರ ಜೊತೆಗೆ ಬಂಡವಾಳ, ತಂತ್ರಜ್ಞಾನ, ಇನ್ನೂ ಇತರ ಅನೇಕ ಸಂಗತಿಗಳು ಅಂದರೆ ತಂತ್ರಜ್ಞಾನ, ಹೊಸ ಸಂಶೋಧನೆಗಳು ಮತ್ತು ಶ್ರಮ ಕೂಡ ವರ್ಗಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಜೊತೆಗೆ ಇನ್ನೂ ಅನೇಕ ಆರ್ಥಿಕ ವ್ಯವಹಾರಗಳು ಅಂದರೆ ದೇಶಗಳ ನಡುವೆ ನಡೀತಕ್ಕಂಥ ಆರ್ಥಿಕ ವ್ಯವಹಾರಗಳು ಈ ವಿಭಾಗದ ಅಧ್ಯಯನ ಮಾಡ್ತಕ್ಕಂಥ ಸಂಗತಿಗಳಾಗಿರ್ತವೆ. Thus, the scope of international economics is wide as it includes various concepts such as globalization, gains from trade, pattern of trade, balance of payments, and FDI. Apart from this, international economics describes production, trade, and investment between the countries. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿಯನ್ನು ನಾವು ತಿಳ್ಕೊಂಡ ಹಾಗಾಯಿತು. ನೀವು ಈ ವಿಡಿಯೋವನ್ನು ಪಾಸ್ ಮಾಡಿ ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನೋಟ್ಸನ್ನು ಬರ್ಕೊಳ್ಬೋದು ಮತ್ತು ಆಗಾಗ ಕೇಳ್ತಾ ಇರ್ಬೋದು. ಅದರಿಂದ ನೀವು ಹೆಚ್ಚು ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ಈಗ ಸೆಷನನ್ನು ಮುಂದುವರಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಒಂದು ಪ್ರಾಮುಖ್ಯತೆ. ಅಂದರೆ ಈ ವಿಭಾಗವನ್ನು ಪ್ರತ್ಯೇಕವಾಗಿ ಅಧ್ಯಯನ ನಾವು ಯಾಕೆ ಮಾಡಬೇಕು ಮತ್ತು ಅದರಿಂದ ಏನೇನು ಪ್ರಯೋಜನಗಳು ಲಭಿಸುತ್ತೆ ಎನ್ನುವಂಥದ್ದನ್ನು ನಾವು ಇದರಲ್ಲಿ ತಿಳ್ಕೊಳ್ಳೋಣ. ಸ್ಟೂಡೆಂಟ್ಸ್, ಲೆಟ್ ಅಸ್ ನೋ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿಯಿಂಗ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ಇನ್ ದಿಸ್ ಗ್ಲೋಬಲೈಸ್ಡ್ era, the study of international economics has got both theoretical and practical importance. We get the following advantages by studying international economics. ಅಂದರೆ ಇಂದಿನ ಜಾಗತೀಕರಣಗೊಳ್ತಾ ಇರತಕ್ಕಂಥ ಜಗತ್ತಿನಲ್ಲಿ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನ ತುಂಬ ಮುಖ್ಯವಾದ್ದು ಮತ್ತು ಅದರಿಂದ ಅನೇಕ ಪ್ರಯೋಜನಗಳು ಸಿಗ್ತವೆ. ಆ ಪ್ರಯೋಜನಗಳು ಯಾವುದು ಅಂತ ನೋಡೋಣ. ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಆರ್ಥಿಕ ವಿಚಾರಗಳ ಅರಿವು. ಅಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನ ಅನೇಕ ಅಂತಾರಾಷ್ಟ್ರೀಯ ಆರ್ಥಿಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ನೆರವಾಗುತ್ತೆ. ವಿವಿಧ ರಾಷ್ಟ್ರಗಳು ಪರಸ್ಪರ ಆರ್ಥಿಕ ಸಂಬಂಧಗಳನ್ನು ಹೊಂದೋದ್ರಿಂದ ಪ್ರಯೋಜನ ಪಡಿಬಹುದು ಅನ್ನೋ ಸತ್ಯವನ್ನು ಇದು ಹೊರಹಾಕುತ್ತೆ. ಅಲ್ಲದೆ ವಿವಿಧ ದೇಶಗಳು ಪರಸ್ಪರ ಸಹಕರಿಸಿದಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಎನ್ನುವ ನಿಜ ಅಂಶವನ್ನು ಇದು ತಿಳಿಸುತ್ತೆ. ಅಂದರೆ ನಾವಿದನ್ನು ಅಧ್ಯಯನ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಆರ್ಥಿಕ ವ್ಯವಹಾರಗಳ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ದ ಫಸ್ಟ್ ಪಾಯಿಂಟ್ ಈಸ್ ನಾಲೆಡ್ಜ್ ಆಫ್ international economic factors. Here we study about the international economic activities. So, the study of international economics makes people understand the international economic matters. Different nations would come to know the truth that they would get benefits by having economic relations with one another. ಎರಡನೇ ಪ್ರಯೋಜನ ಆಗಿದೆ ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ. ವಿದ್ಯಾರ್ಥಿಗಳೇ, ಜಗತ್ತಿನಲ್ಲಿ
ಎಲ್ಲ ರಾಷ್ಟ್ರಗಳು ಸಮಾನವಾಗಿ ಅಭಿವೃದ್ಧಿ ಸಾಧಿಸಿಲ್ಲ. ಹಾಗಾಗಿ ಇಲ್ಲಿ ನಾವು ಎರಡು ಬಗೆಯ ರಾಷ್ಟ್ರಗಳನ್ನು ಕಾಣ್ತೇವೆ. ಅಂದರೆ ಮುಂದುವರೆದಿರೋ ರಾಷ್ಟ್ರಗಳು ಮತ್ತು ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳು ಅಂತ ಹೇಳಿ. ಈ ಅಸಮಾನ ರಾಷ್ಟ್ರಗಳ ನಡುವೆ ವ್ಯಾಪಾರ ವ್ಯವಹಾರಗಳು ಏರ್ಪಟ್ಟಾಗ ಅನೇಕ ಸಮಸ್ಯೆಗಳು ಉದ್ಭವಿಸ್ತವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅಗತ್ಯ ಮಾಹಿತಿಯನ್ನು ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಒದಗಿಸುತ್ತೆ. ದ ಸೆಕೆಂಡ್ ಪಾಯಿಂಟ್ ಈಸ್ solutions to international economic problems. Students, the study of international economics helps us to solve international economic problems by providing necessary information. ಮೂರನೇದಾಗಿ ಅಂತಾರಾಷ್ಟ್ರೀಯ ಸಹಕಾರದ ಅರಿವು. ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದರಿಂದ ವಿವಿಧ ದೇಶಗಳ ನಡುವೆ ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆ ಏರ್ಪಡೋದಕ್ಕೆ ಸಾಧ್ಯವಾಗುತ್ತೆ. ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡೋದರಿಂದ ಎಲ್ಲ ದೇಶಗಳು ಕೂಡ ತಾವು ಎದುರಿಸ್ತಾ ಇರತಕ್ಕಂಥ ಆರ್ಥಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಕಂಡುಕೊಳ್ಬೋದು. ಅಲ್ಲದೆ ದೇಶಗಳ ನಡುವೆ ಸಹಕಾರ ಇಲ್ಲದೇ ಇದ್ದರೆ ಆರ್ಥಿಕ ಪ್ರಗತಿ ಅಸಾಧ್ಯ ಎನ್ನುವ ಸತ್ಯವನ್ನು ಎಲ್ಲ ದೇಶಗಳು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ದ ಥರ್ಡ್ ಅಡ್ವಾಂಟೇಜ್ ಈಸ್ ನೆಸೆಸಿಟಿ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಕೋಆಪರೇಷನ್. ಇಟ್ ವಿಲ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಫಾರ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಕೋಆಪರೇಷನ್. All the nations can find solutions to many economic problems they are facing by studying the subject international economics. ನಾಲ್ಕನೇದಾಗಿ ಜ್ಞಾನದ ವಿಕಾಸ ಮತ್ತು ಮಾನಸಿಕ ಶಿಸ್ತು. ವಿದ್ಯಾರ್ಥಿಗಳೇ, ಯಾವುದೇ ಸಂಗತಿಯನ್ನು ನಾವು ಅಧ್ಯಯನ ಮಾಡೋದರಿಂದ ನಮ್ಮ ಜ್ಞಾನದ ವಿಕಾಸ ಆಗುತ್ತೆ ಮತ್ತು ಮಾನಸಿಕ ಶಿಸ್ತು ಬೆಳೀತಾ ಹೋಗುತ್ತೆ. ಅದೇ ರೀತಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದರಿಂದ ವಿಶಿಷ್ಟವಾದ ಸಂಗತಿಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮ್ಮ ಜ್ಞಾನದ ಮಟ್ಟ ಹೆಚ್ಚಾಗುತ್ತೆ ಮತ್ತು ಮಾನಸಿಕ ಶಿಸ್ತನ್ನು ಕೂಡ ಕಾಪಾಡಿಕೊಳ್ಬೋದು. ದ ಫೋರ್ತ್ ಬೆನಿಫಿಟ್ ಈಸ್ ಇಂಪ್ರೂವ್ಮೆಂಟ್ ಆಫ್ ನಾಲೆಡ್ಜ್ ಆ್ಯಂಡ್ ಮೆಂಟಲ್ ಡಿಸಿಪ್ಲಿನ್. By studying international economics, it is possible to improve knowledge and to manage mental discipline. The last point, ಆರ್ಥಿಕ ಸಂಬಂಧಗಳ ವ್ಯಾಪ್ತಿಯ ಅರಿವು. ವಿವಿಧ ದೇಶಗಳ ನಡುವೆ ಇರುವಂತಹ ಎಲ್ಲ ರೀತಿಯ ಆರ್ಥಿಕ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡೋದರಿಂದ ವಿವಿಧ ದೇಶಗಳ ನಡುವೆ ಇರ್ತಕ್ಕಂಥ ಆರ್ಥಿಕ ಸಂಬಂಧಗಳ ಒಂದು ವ್ಯಾಪ್ತಿ, ಹಾಗೆ ವ್ಯಾಪಾರದಿಂದ ಸಿಗ್ತಕ್ಕಂಥ ಪ್ರಯೋಜನಗಳು ಮತ್ತು ಅದರಿಂದ ಉದ್ಭವಿಸುವಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. The last benefit of studying international economics, but not the least, is understanding the problems of developing countries. Study of international economics helps us to understand the problems of developing countries. It helps to understand clearly about how international trade is helpful to achieve the goals of developing countries. ಹೀಗೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಎನ್ನುವಂಥ ಒಂದು ಜ್ಞಾನಾಂಗವನ್ನು ನಾವು ಪ್ರತ್ಯೇಕವಾಗಿಯೇ ಅಧ್ಯಯನ ಮಾಡೋದರಿಂದ ಅನೇಕ ಪ್ರಯೋಜನಗಳು ಲಭ್ಯವಾಗ್ತವೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನೀಗ ನಿಮಗೆ ತಿಳಿಸಿದ್ದೇನೆ. ಇದರಿಂದ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯವಾಗುತ್ತೆ ಮತ್ತು ಇದರ ವ್ಯಾಪ್ತಿ ಕೂಡ ದಿನೇ ದಿನೇ ಬೆಳೀತಾ ಇದೆ. ಯಾಕೆ ಅಂತ ಅಂದರೆ ಈಗ ಆಗಿರ್ತಕ್ಕಂಥ ಒಂದು ಸಾರಿಗೆ ಸಂಪರ್ಕದ ಕ್ರಾಂತಿಯಿಂದಾಗಿ ಮಾಹಿತಿ ತಂತ್ರಜ್ಞಾನದ ಒಂದು ಕ್ರಾಂತಿಕಾರಕ ಬೆಳವಣಿಗೆಗಳಿಂದಾಗಿ
ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ಏನು ಜಗತ್ತು ಇವತ್ತು ಚಿಕ್ಕದಾಗ್ತಾ ಇದೆ, ಅಂದರೆ ಗ್ಲೋಬಲ್ ವಿಲೇಜ್, ಇದು ವಿಶ್ವಗ್ರಾಮ ಆಗಿ ಪರಿವರ್ತನೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವಿಷಯ ವ್ಯಾಪ್ತಿ ಕೂಡ ದಿನೇ ದಿನೇ ಬೆಳೀತಾ ಇರತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ ಮತ್ತು ಇದರ ಮಹತ್ವ ಕೂಡ ಹೆಚ್ಚಾಗ್ತಾ ಇದೆ. Thus, international economics is a specialized branch of economics focusing on the external trading relations of nations. Its scope and importance is increasing day by day. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಈ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನು ಮುಂದಿನ ಸೆಷನ್ಗಳಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ, ಅದರ ಅರ್ಥ, ಇದಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತಗಳು ಇತ್ಯಾದಿ ಸಂಗತಿಗಳನ್ನು ನಾನು ತಿಳಿಸ್ತಾ ಹೋಗ್ತೇನೆ. ನೀವು ಈ ಟಾಪಿಕ್ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನು ತಿಳ್ಕೊಬೇಕಂದ್ರೆ ಇಲ್ಲಿ ರೆಫರೆನ್ಸ್ ಬುಕ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಮತ್ತು ಇಂಟರ್ನೆಟ್ಟಲ್ಲಿ ಕೂಡ ತುಂಬ ಮಾಹಿತಿ ಸಿಗುತ್ತೆ. ನೀವು ಹೆಚ್ಚು ತಿಳ್ಕೊಬೇಕಂದ್ರೆ ಈ ಪುಸ್ತಕಗಳನ್ನು ಓದ್ಬೋದು ಮತ್ತು ಇಂಟರ್ನೆಟ್ಟನ್ನು ಕೂಡ ರೆಫರ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋ ಮೂಲಕ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು.